ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ತಿರುಮಲ ಬೆಟ್ಟದ ಮೇಲಿರುವ ದೇವಸ್ಥಾನಕ್ಕೆ ಹೋಗಲು ಎರಡು ಮಾರ್ಗಗಳಿವೆ. ಒಂದು ರಸ್ತೆ ಮೂಲಕ, ಇನ್ನೊಂದು ಮೆಟ್ಟಿಲುಗಳ ಮೂಲಕ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಶ್ರೀವರಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ತಿರುಪತಿ ದೇವಸ್ಥಾನ ಭೇಟಿಯಾಗಿದ್ವಿ. ದೇವಸ್ಥಾನಕ್ಕೆ ನಾವು ಯಾವ ರೀತಿಯಾಗಿ ಹೋಗಿದ್ವಿ, ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ನಮ್ಮ ನಿಹಾರಿಕಾ ಜೊತೆಗೆ ಅಂತ ಕೂಡ ನಾನು ಅಲ್ಲಿಂದ ಬಂದುಬಿಟ್ಟು ನಾನು ಮಲ್ಲಿಗೆ ಹೂವು ನೋಡಿ ತುಂಬ ಇಷ್ಟ ಆಯಿತು, ಅದನ್ನು ಕೂಡ ತೊಗೊಂಡ್ವಿ. ಸೊ ಅಲ್ಲಿಂದ ಬಂದು ಇಲ್ಲಿ ತಿರುಪತಿ ನಮಸ್ಕಾರ ಮಾಡಿದ್ವಿ. ಸೊ ನಾವು ತಿರುಪತಿಯಿಂದ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸೋಣ. ಬ್ಯಾಂಗಲ್ಸ್ ತಂದಿದ್ವಿ ಅವ್ರ ಅತ್ತೆಗೆ ಮತ್ತು ಅವ್ರ ದೊಡ್ಡಮ್ಮಗೆ, ಆಮೇಲೆ ನಮ್ಮ ನಿಹಾರಿಕಾಗೆ, ಮತ್ತು ಆಮೇಲೆ ಅವರ ಅತ್ತೆಗೆ ಒಂದು ಸುಂದರವಾದ ಲೋಟಸ್ ಕ್ಲಿಪ್ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ತಿರುಪತಿ ಮೂರ್ತಿ, ಆಮೇಲೆ ತಿರುಪತಿ ಮೂರ್ತಿ ಇಟ್ಟು ಪೂಜೆ ಮಾಡೋಕ್ಕೆ ತಾಮ್ರದ ತಟ್ಟೆ ಕೂಡ ತಂದಿದ್ದೀವಿ. ನೆಕ್ಸ್ಟ್ ಏನು ತಂದಿದ್ದೀವಿ ಅಂತ ಅಂದರೆ, ಸೊ ತಿರುಪತಿ ಮೂರ್ತಿ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ನಮ್ಮ ನಿಹಾರಿ ತಂದ ಐಟಮ್ಸು ಇದು ಎಲ್ಲ ಚಿಕ್ಕ ಮಕ್ಕಳಿಗೆ ಕೈಗೆ ಕಟ್ಕೊಳ್ಳೋಕ್ಕೆ. ಆಮೇಲೆ ಅವಳು ಎಲ್ಲಿ ಹೋದರೂ ಒಂದು ಬಾರ್ಡರ್ ತೊಗೊಂಡು ಬಂದೇ ಬರ್ತಾಳೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಹುಡುಗರಿಗಿದೆಲ್ಲ ಆಟ ಆಡೋಕ್ಕೆ ಟಾಯ್ಸ್ ತಂದಿದ್ದೀವಿ ನಮ್ಮ ನಿಹಾರಿಕನ ಅತ್ತೆ ಮಗನಿಗೆ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಚಿಕ್ಕ ಮಕ್ಕಳಿಗೆ ಒಂದು ಕ್ಯಾಪ್ ತೊಗೊಂಡು ಬಂದಿದ್ದೀವಿ. ಸೊ ದೊಡ್ಡ ದೊಡ್ಡ ಮಕ್ಕಳಿಗೆ ಏನು ತೊಗೋಬೇಕು ಅಂತ ಗೊತ್ತಾಗಲ್ವಲ್ಲ, ಸೊ ಅದಕ್ಕೆ ಒಂದು ಹ್ಯಾಟ್ ಥರ ಕ್ಯಾಪ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಗೆ ಒಂದು ಹಬ್ಬಕ್ಕೆ ಆಗಲಿ, ಏನಾದರೂ ಫೆಸ್ಟಿವಲ್ ಇದ್ದಾಗ, ವರಮಹಾಲಕ್ಷ್ಮಿ ಈ ರೀತಿ ಇದ್ದಾಗ ಇದನ್ನು ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ತುಂಬ ಇಷ್ಟ ಆಯಿತು. ಆಮೇಲೆ ಹ್ಯಾಂಡ್ ಮೇಡ್ ಥರ ವರ್ಕ್ ಇತ್ತು, ಸೊ ಹಾಗಾಗಿ ಅದನ್ನು ಕೂಡ ನಾವು ಒಂದು ತೊಗೊಂಡ್ವಿ. ನೆಕ್ಸ್ಟ್ ನನ್ನ ಮುದ್ದು ಮಗಳಿಗೆ ಸರ ತೊಗೊಂಡೆ. ಸೊ ನನಗೆ ಇಷ್ಟ ಆಗಿಬಿಡ್ತು. ಸೊ ಹಾಗಾಗಿ ಅಲ್ಲಿ 3 ಸರ ತೊಗೊಂಡೆ ನಾನು. ಇದು ಇಲ್ಲಿ ಆಕಾಶಗಂಗೆ ಅಂತ ಪ್ಲೇಸ್ ಇದೆ, ಅಲ್ಲಿ ತೊಗೊಂಡೆ. ತಿರುಪತಿಯಲ್ಲಿ ಸಿಗಲಿಲ್ಲ ನನಗೆ ಈ ರೀತಿಯಾದ ಸರ. ಸೊ ನೆಕ್ಸ್ಟ್ ಬಂದುಬಿಟ್ಟು ತಿರುಪತಿಗೆ ಹೋದರೆ ತರದೇ ಇರೋಕ್ಕೆ ಆಗಲ್ಲ. ಅದು ಏನಂತ ಅಂದರೆ ತುಂಬ ವಿಶೇಷವಾದ ಪ್ರಸಾದ ಅಂತ ಅಂದರೆ ನಮ್ಮ ತಿರುಪತಿ ದೇವರದ ಲಾಡು. ಸೊ ಈ ಲಾಡು ನಾವು ತುಂಬ ತೊಗೊಂಬಂದ್ಬಿಟ್ಟಿದ್ದೀವಿ. ಯಾಕಂತ ಅಂದರೆ ಅವ್ರ ಅತ್ತೆ ಮನೆಗೆ, ಅವ್ರ ದೊಡ್ಡಪ್ಪ ಮನೆಗೆ, ಅವ್ರ ಅಜ್ಜಿ ಮನೆಗೆ, ಅವ್ರ ಅಜ್ಜಿ ಅಲ್ಲಿ ಇಲ್ಲಿ ಕೊಡಬೇಕಂತ ಹೇಳಿದರು. ಸೊ ಹಾಗಾಗಿ ತುಂಬ ತೊಗೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟು ಬಂದುಬಿಟ್ಟು ನಮ್ಮ ನಿಹಾರಿಕಾ ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ನಾನು ಶಂಭು ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂತ ತುಂಬ ಖುಷಿಯಿಂದ ಮಾಡ್ತಾ ಇದ್ದಾಳೆ. ಸೊ ಇದು ಬಂದುಬಿಟ್ಟು ಪ್ರಸಾದ ಕೂಡ, ಇದು ಕೂಡ ತೊಗೊಂಬರ್ತಾರೆ ಅಲ್ಲಿ ಹೋದವರೆಲ್ಲ. ಸೊ ಇದು ದೇವ್ರಿಗೆ ಹಚ್ಚಕ್ಕೆ ಈ ಬೂತಿ, ಚಿಕ್ಕ ಈ ಬೂತಿ, ಆಮೇಲೆ ಕಳ್ಸಟ್ರಿ, ಆಮೇಲೆ ಕುಂಕುಮ, ಆಮೇಲೆ ಚುರುಮುರಿ. ಸೊ ಇದು ಕೂಡ ಎಲ್ಲ ನಾವು ತೊಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ. ಸೊ ನಮ್ಮ ತಿರುಪತಿ ಪ್ರಸಾದಕ್ಕೆ ನಾನು ಸ್ವಲ್ಪ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದೆ. ಇದು ಫೋಟೋ ಕೂಡ, ಈ ಫೋಟೋ ಫ್ರೇಮ್ ಕೂಡ ನಾವು ತಿರುಪತಿ ಟೆಂಪಲಲ್ಲೇ ತೊಗೊಂಡು ಬಂದಿದ್ದು. ಆಮೇಲೆ ಈ ತಿರುಪತಿ ಲಾಡು ಎಷ್ಟು ಸುಗಂಧವಾಗಿರುತ್ತೆ ಗೊತ್ತಾ. ಆಮೇಲೆ ತಿನ್ನೋಕ್ಕೂ ಕೂಡ ಎಷ್ಟು ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಷ್ಟು ತಿಂದ್ರೂ ನಮಗೆ ಬೇಸರ ಆಗಂಗಿಲ್ಲ, ಅದೇ ಒಂದು ಸ್ಪೆಷಾಲಿಟಿ. ಸೊ ನಮ್ಮ ನಿಹಾರಿಕಾ ನೋಡಿ ಎಷ್ಟು ಗಂಡು ಇಟ್ಕೊಂಡು ಕೂತ್ಬಿಟ್ಟವಳೆ. ಸೊ ಫೈನಲಿ ಟಯರ್ಡಾಗಿ ಅವ್ರ ಪಪ್ಪನ ಜೊತೆ ಅಲ್ಲಿ ಮಲಗಿಬಿಟ್ಟಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಅವರ ಪಪ್ಪನ ಹಗ್ ಮಾಡ್ಕೊಂಡು ಮಲಗಿದ್ದಾಳೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.